ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ದಿನ ನಾವು ಬಿದಿರುಕಳೆ ಸಾಂಬಾರನ್ನು ಮಾಡುವಂಥ ವಿಧಾನವನ್ನು ನೋಡೋಣ ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ, ಈ ರೀತಿ ಬಿದಿರು ಕಳೆ, ಭೂಮಿಯಿಂದ ಬಿದಿರು ಏನು ಇರುತ್ತೆ, ಆ ಭೂಮಿಯಿಂದ ಒಂದು ಅರ್ಧ ಅಡಿಯಷ್ಟು ಮೇಲೆ ಬಂದಿರುತ್ತೆ. ಅಂತಹ ಹೊಸ ಚಿಗುರನ್ನು ಕಟ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀವಲ್ಲ ನಾವು. ಈ ರೀತಿ ಮೇಲ್ಭಾಗದ ಸಿಪ್ಪೆಗಳನ್ನೆಲ್ಲ ನೀಟಾಗಿ ತೆಗೆದುಕೊಬೇಕು. ಅದನ್ನೆಲ್ಲ ತೆಗೆದು ಹಾಕಿದ ಮೇಲೆ ಒಳಭಾಗದಲ್ಲಿ ವೈಟ್ ಕಲರಲ್ಲಿ ದಿಂಡಿ ಇರುತ್ತಲ್ಲ, ಅದನ್ನು ನಾವು ತರಕಾರಿ ರೀತಿಯಲ್ಲಿ ಕಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಮೇಲ್ಭಾಗದಲ್ಲಿ ಇದೆಯಲ್ಲ, ಆ ಸಿಪ್ಪೆನೆಲ್ಲ ತೆಗಿತಾ ಹೋಗ್ಬೇಕು. ಆ ಸಿಪ್ಪೆನೆಲ್ಲ ತೆಗಿತಾ ಒಳಭಾಗದಲ್ಲಿ ಸ್ವಲ್ಪ ಗಟ್ಟಿಯಾದ ಕಾಂಡದ ರೀತಿಯಲ್ಲಿರುತ್ತೆ. ಅದನ್ನು ನಾವು ಕಟ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡು ತರಕಾರಿಯ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಪಾತ್ರೆಯಲ್ಲಿ ಹಾಕಬೇಕು. ಪಾತ್ರೆಯಲ್ಲಿ ಹಾಕಿಕೊಂಡ ನಂತರ ಸುಮಾರು ಒಂದು 5ರಿಂದ 10 ಬಾರಿ ಅದನ್ನು ತೊಳಿಬೇಕು ಸ್ನೇಹಿತರೆ. ನೋಡಿ, ತೋರಿಸ್ತಾ ಇದ್ದೀವಲ್ಲ, ಈ ರೀತಿ ನೀಟಾಗಿ ಆ ಕಾಂಡದ ಮೆದು ಭಾಗವನ್ನು ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು 4ರಿಂದ 5 ಬಾರಿ 10 ಬಾರಿ ತೊಳಿಬೇಕು. ಹಾಗೆ ಈ ಉಳಿಕೆ ತರಕಾರಿಗಳನ್ನು ಹಾಕಬಹುದು. ನೋಡಿ, ಸೀಮೆ ಬದನೆಕಾಯಿ, ಪಡವಲಕಾಯಿ, ಸೋರೆಕಾಯಿ, ಹಾಗೆಯೇ ಹುರುಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ, ಈ ಥರ ಎಲ್ಲ ರೀತಿಯ ತರಕಾರಿಗಳನ್ನು ಸ್ವಲ್ಪ ಹಾಕೊಬೋದು ಸ್ನೇಹಿತರೆ. ಸ್ವಲ್ಪ ಹಾಕೊಬೋದು. ಹಾಗೆ ಮುಂದೆ ತೋರಿಸ್ತಾ ಇದ್ದೀವಿ. ಈಗ ಸೊಪ್ಪು ಅಷ್ಟೇ, ಸೊಪ್ಪುಗಳನ್ನು ಸಹ ಕೆಲವೊಂದು ಸೊಪ್ಪುಗಳನ್ನು ಹೇಳ್ತೀವಿ, ಆ ಸೊಪ್ಪುಗಳನ್ನು ಸಹ ನೀಟಾಗಿ ತೊಳೆದು ಸ್ವಲ್ಪ ಸೊಪ್ಪುಗಳನ್ನು ಹಾಕೊಬೋದು ಸ್ನೇಹಿತರೆ. ಇದು ಬಿದಿರುಕಳೆ ಸಾಂಬಾರಾಗಿರೋದ್ರಿಂದ ಇದು ನಮ್ಮ ಕರ್ನಾಟಕದ ಬೆಂಗಳೂರು, ರಾಮನಗರ, ಚನ್ನಪಟ್ಟಣ, ಈ ಸುತ್ತಮುತ್ತ ಕನಕಪುರ, ಮಾಗಡಿ, ಈ ಸುತ್ತಮುತ್ತಲಿನ ಭಾಗದವರು ಈ ಬಿದಿರುಕಳೆ ಸಾಂಬಾರನ್ನು ಭಾಳ ವಿಶೇಷವಾಗಿ ಮಾಡ್ತಾರೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದ್ದರಿಂದನೇ ಇದು ಆರೋಗ್ಯಕ್ಕೆ ಪೂರಕವಾದದ್ದು. ಕಿಡ್ನಿ ಸ್ಟೋನ್ ಯಾರಿಗೆ ಸಮಸ್ಯೆ ಉಂಟಾಗ್ತದೆ ಅಂಥವ್ರು ಈ ರೀತಿ ಸಾಂಬಾರನ್ನು ತಿನ್ನೋದ್ರಿಂದ ಒಳ್ಳೆಯದಾಗುತ್ತೆ. ಮಕ್ಕಳ ಬೆಳವಣಿಗೆ, ಹೈಟ್ ಬೆಳವಣಿಗೆ ಏನಿರುತ್ತೆ, ಅದು ಬೆಳವಣಿಗೆ ತುಂಬ ಇಂಪ್ರೂವ್ ಆಗುತ್ತೆ. ಯಾಕೆಂದರೆ ಈ ಬಿದಿರು ವೇಗವಾಗಿ ಬೆಳೆಯುವಂಥ ಯಾವುದಾದ್ರೂ ಒಂದು ಗಿಡ ಮರ ಇದೆ ಅಂದರೆ ಇದೆ ಬಿದಿರೆ. ಯಾಕೆಂದರೆ ಒಂದು ದಿನಕ್ಕೆ ಸುಮಾರು 7-8 ಇಂಚಿನಷ್ಟು ಬೆಳೀತಾ ಹೋಗುತ್ತೆ. ಅಷ್ಟು ಫಾಸ್ಟಾಗಿ ಇನ್ನೂ ವೇಗವಾಗಿ ಬೆಳೀತಾ ಹೋಗುತ್ತೆ ಬಿದಿರು. ಅದಕ್ಕೋಸ್ಕರ ಆ ಬಿದಿರನ್ನು ಸಾಂಬಾರನ್ನು ಮಾಡಿಕೊಂಡು ಬೆಳೆಯುವಂಥ ಮಕ್ಕಳಿಗೆ ನಾವು ತಿನ್ನಿಸಿದ್ದೇ ಆದರೆ ಬೇಗ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ನಾವು ಕಟ್ ಮಾಡಿ ಇಟ್ಕೊಂಡಂತಹ ಆ ಬಿದಿರು ಕಳೆಯನ್ನು 4-5 ಬಾರಿ 8-10 ಬಾರಿ ತೊಳಿಬೇಕು. ಸಪ್ರೇಟಾಗಿ ಒಂದು ಪಾತ್ರೆ ಇಟ್ಕೊಂಡು ಚೆನ್ನಾಗಿ ತೊಳಿಬೇಕು. ಆ ಬಿದಿರು ಕಳೆಯನ್ನು ಕಟ್ ಮಾಡಿ ಇಟ್ಕೊಂಡಿರೋದನ್ನು ತೊಳೆದ ನಂತರ ಕುಕ್ಕರ್ಗೆ ಹಾಕಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಏನೆಲ್ಲ ಕಾಳುಗಳಿವೆ, ಈಗ ಅವರೆಕಾಳು ಇರ್ಬೋದು, ಈ ಥರದ ಅನೇಕ ಕಾಳುಗಳಿದಾವಲ್ಲ, ಹುರುಳಿಕಾಳು, ಬಟಾಣಿ ಕಾಳು, ಈ ಥರ ಎಲ್ಲ ಕಾಳುಗಳನ್ನು ನೀವು ನೆನೆಸಿಡಬೇಕು 1-2-3 ಅವರ್ಸ್. ಅದು ನೆನೆದ ನಂತರ ಈಗ ನಾವು ಕುಕ್ಕರ್ ಒಳಗಡೆ ಏನು ಹಾಕ್ಕೊಂಡಿದ್ದೀವಿ ಅಂದರೆ ಬಿದಿರು ಕಳೆ ಹಾಗೆ ಎಲ್ಲ ರೀತಿಯ ನೆನೆಸಿಟ್ಟ ಕಾಳುಗಳನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀವಿ. ಒಂದು 3-4 ಟೈಮ್ಸು ಕುಕ್ಕರಲ್ಲಿ ಚೆನ್ನಾಗಿ ಕೂಗಿಸ್ಬೇಕು. ಯಾಕೆಂದರೆ ಬಿದಿರು ಕಳೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀವಿ, ಎಲ್ಲ ಕಾಳುಗಳು ಹಾಗೂ ಬಿದಿರು ಕಳೆ. ನೋಡಿ, ತರಕಾರಿನ ಬೇಕಿಟ್ಟಿಲ್ಲ ನಾವು, ತರಕಾರಿಗಳು ಬೇಗ ಬೆಂದೋಗುತ್ತೆ, ಆದರೆ ಬಿದಿರು ಕಳೆ ಕಾಳುಗಳು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಆ ಬಿದಿರು ಕಳೆ ಹಾಗೆ ಕಾಳುಗಳನ್ನು ಬೇಕಿಟ್ಟಿದ್ದೀವಿ. ಕುಕ್ಕರಲ್ಲಿ 4ರಿಂದ 5 ಬಾರಿ ಕೂಗಿಸ್ಕೊಬೇಕು. ಎಣ್ಣೆ ಹಾಕ್ಕೊಂಡ್ವಿ, ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀವಿ. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಇದನ್ನು ಖಾರ ಕಡಿಮೆ ಇರೋದ್ರಿಂದ ನಾವಿಲ್ಲಿ ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀವಿ. ನೋಡಿ, ನಾವು ಮಾಡಿರುವಂತಹ ಮನೆಯಲ್ಲೇ ತಯಾರು ಮಾಡ್ಕೊಂಡ್ವಿ ಸಾಂಬಾರು ಪುಡಿನ. ಸ್ವಲ್ಪ ಅದ್ರಲ್ಲಿ ಖಾರ ಕಡಿಮೆ ಇತ್ತು, ಅದಕ್ಕೆ ಏನು ಮಾಡಿದ್ವಿ, ಈಗ ಅಡ್ಜಸ್ಟ್ ಮಾಡಬೇಕಲ್ಲ, ಒಂದು ಸ್ವಲ್ಪ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀವಿ. ಈ ಸಾರಿಗೆ ಎಷ್ಟೇ ಖಾರ ಹಾಕಿದ್ರು ಆಮೇಲೆ ರುಬ್ಬಿ ಎಲ್ಲ ಹಾಲುಗಿಲೆಲ್ಲ ಹಾಕಿದ್ಮೇಲೆ ಖಾರ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಖಾರನ ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ರುಬ್ಕೊತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ಭಾಳ ಅದ್ಭುತವಾದ ಕಲ್ಪವೃಕ್ಷ ಇದು. ನಮ್ಮ ಸಾಂಬಾರಿಗೆ ಒಂದು ಒಳ್ಳೆ ರುಚಿಯನ್ನು ಕೊಡುತ್ತೆ ಇದು ತೆಂಗಿನಕಾಯಿ. ಅದಕ್ಕೋಸ್ಕರ ನೋಡಿ, ತೆಂಗಿನಕಾಯಿಯನ್ನು ಸಹ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇದೆಲ್ಲ ಫ್ರೈ ಮಾಡ್ಕೊಂಡ ನಂತರ ಇದನ್ನು ಮಿಕ್ಸಿಗೆ ಹಾಕುವಂತಹ ಸಾಂಬಾರು ಪೌಡ್ರು 4. ಡೈಲಿ ನಮ್ಮ ಮನೇಲಿ 1.5 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ತಿದ್ವಿ. ಇವತ್ತು ಇದೆಲ್ಲ ಸ್ವಲ್ಪ ತರಕಾರಿ ನೋಡಿ, ಸ್ಟವ್ ಆಫ್ ಮಾಡ್ಕೊಂಬಿಟ್ವಿ. ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕಿದನ್ನು
ತರಕಾರಿ ಸೊಪ್ಪು ಹಾಲು ಎಲ್ಲ ಹಾಕೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರಬೇಕಾಗುತ್ತೆ. ಹಾಗಾಗಿ 4 ಸ್ಪೂನ್, ದೊಡ್ಡ ಸ್ಪೂನಲ್ಲಿ 4 ಸ್ಪೂನು ಸಾಂಬಾರು ಪೌಡ್ರ್ ಹಾಕೋದಿದ್ದೀವಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಒಂದು ಪಾತ್ರೆನ ಇಟ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಂತಹ ತರಕಾರಿಗಳನ್ನು ಮತ್ತೊಂದು ಪಾತ್ರೆಯನ್ನು ಇಟ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀವಿ, ಬೇಯಿಸ್ತಾ ಇದ್ದೀವಿ. ಈಗ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ, ಮತ್ತೊಂದು ಪಾತ್ರೆಯಲ್ಲಿ ಎಲ್ಲ ರುಬ್ಕೊಬೇಕು, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಪೂರ್ತಿ ವಿಡಿಯೋ ನೋಡಬೇಕು, ನಾವೇನೇನು ಹಾಕ್ತಾ ಇದ್ದೀವಿ, ಏನು ಮಾಡ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ಕೂಗಿಸ್ಕೊಂಡಿರೋದು ಈಗ ತಣ್ಣಗಾಗ್ತಾ ಇದೆ. ಅದರ ಗಾಳಿ ಎಲ್ಲ ತೆಗೆಯೋಣ. ಈ ಕಡೆ ಪಾತ್ರೆಯಲ್ಲಿ ತರಕಾರಿಗಳು ಮಾಡಿ ತೆಗಿಯಕ್ಕೆ ಹೋಗ್ಬಾರ್ದು. ಆತ್ರದಿಂದ ತೆಗೆದ್ರೆ ಕೆಲವು ಸತಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಧಾನಕ್ಕೆ ವೆಯ್ಟ್ ಮಾಡಿ ವಿಸಿಲ್ ಹೋಗೋವರೆಗೂ ಸ್ವಲ್ಪ ನಿಧಾನ ಮಾಡಿ ತೆಗಿಬೇಕು. ಬಿಸಿ ಹವೆ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಅದು ಕೈ ಮುಖ ಕೆಲವ್ರಿಗೆಲ್ಲ ಸ್ಟಾರ್ಟಿಂಗಲ್ಲಿ ಪೇಪರಲ್ಲಿ ಟಿ ವಿನಲ್ಲಿ ನೋಡಿದ್ದು ನಾವು. ಕೆಲವ್ರಿಗೆ ಗೊತ್ತಿಲ್ಲದೇ ಅದು ತುಂಬ ಟೈಟಾಗಿರುತ್ತೆ. ಆ ಮುಚ್ಚಳ ತೆಗಿಯೋಕ್ಕೆ ಹೋಗಿ ಕೆಲವೊಮ್ಮೆ ಸಮಸ್ಯೆ ಆಗಿರೋದು ಉಂಟು. ಅದರಿಂದ ಕುಕ್ಕರಿನ ಬಿಸಿ ಒಂದು 5ರಿಂದ 10 ನಿಮಿಷ ಅದಕ್ಕೆ ಟೈಮ್ ಕೊಡಬೇಕು. ನೋಡಿ ಯಾವ ರೀತಿ ಬಿದಿರು ಕರಳೆ ಯಾವ ರೀತಿ ಬೆಂದಿದೆ ಅಂತ ನೋಡ್ತಾ ಇದ್ದೀರಾ. ಓ ಸ್ನೇಹಿತರೆ, ಹೆಂಗೆ ಬೆಂದಿದೆ ನೋಡಿ ಬಿದಿರು ಕರಳೆ, ಚೆನ್ನಾಗಿ ಬೆಂದಿದೆ. ಯಾಕೆಂದರೆ ಒಂದು 4ರಿಂದ 5, 6 ಬಾರಿ ಕುಕ್ಕರಲ್ಲಿ ಅದನ್ನು ಕೂಗಿಸ್ಕೊಂಡಿದ್ದು. ಹೂವು, ಮಲ್ಲಿಗೆ ಹೂವು ಹೆಂಗೆ ಅರಳುತ್ತೋ ಹಂಗೆ ಅರಳಿಬಿಟ್ಟಿದೆ ನೋಡಿ. ಈಗ ಈ ಪಾತ್ರೆ ಒಳಗೆ ಸೇರಿಸ್ಕೊತಾ ಇದ್ದೀವಿ. ಬಿಸಿ ಜಾಸ್ತಿ ಇದೆ, ಹುಷಾರು. ನೋಡಿ ಎಲ್ಲ ಕಾಳುಗಳು ಲೈವಲ್ಲಿ ನೋಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇರಬಹುದು ತಮಗೆ. ಲೈವಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಿ ಕಾಳುಗಳೆಲ್ಲ ಯಾವ್ಯಾವ ಕಾಳು ಹಾಕಿದ್ದೀವಿ ಅಂತ ಇವಾಗ ಕಾಣಿಸ್ತಾ ಇದೆ. ನಾವು ಯಾವುದೆಲ್ಲ ಕಾಳು ಹಾಕ್ಕೊಂಡಿದ್ದೀವಿ, ಕಾಳುಗಳು ಬಟಾಣಿ ಕಾಳು, ಹೆಸರು ಕಾಳು. ಈಗ ಇದು ಒಂದು 3 ಮನೆಗೆ ಆಗುತ್ತೆ ಸಾಂಬಾರು. ನಮ್ಮ ರಿಲೇಟಿವ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ದೊಡ್ಡ ಪಾತ್ರೆನಲ್ಲಿ ಮಾಡಿ ಅವರಿಗೂ ಕೂಡ ಸ್ವಲ್ಪ ಸ್ವಲ್ಪ ಕೊಡೋಣ ಅಂತ ದೊಡ್ಡ ಪಾತ್ರೆನಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಬಿದಿರು ವೇಗವಾಗಿ ಬೆಳೆಯುತ್ತೆ. 1-2 ದಿನ ಬಿಟ್ಟರೆ ಅಲ್ಲೇ 4-5 ಅಡಿ ಬೆಳೆದ್ಬಿಟ್ಟಿರುತ್ತೆ. ಅಷ್ಟು ವೇಗ ಇದೆ ಬಿದಿರಿಗೆ. ನಿಮ್ಮ ಮನೆಯಲ್ಲಿ ಬೆಳೀತಾ ಇರುವಂಥ ಮಕ್ಕಳೇನಾದರೂ ಇದ್ದರೆ ಈ ಬಿದಿರು ಕಳೆ ಸಾಂಬಾರನ್ನು ವಾರಕ್ಕೆ ಒಂದು ಅಥವಾ ತಿಂಗಳಿಗೆ ಒಂದು ಸಲ ಆದರೂ ಮಾಡಿ ತಿನ್ನಿಸ್ತಾ ಹೋಗಿ. ನಿಮ್ಮ ಮಕ್ಕಳ ಬೆಳವಣಿಗೆ ವೇಗ ಜಾಸ್ತಿ ಆಗ್ಬೋದು. ಅದ್ರ ಬಗ್ಗೆ ಇನ್ನೂ ಅನೇಕ ಸಂಶೋಧನೆಗಳನ್ನು ನಡೀತಾ ಇದ್ದಾವೆ. ಯಾಕೆಂದರೆ ಅದು ಬಿದಿರು ವೇಗವಾಗಿ ಬೆಳೆಯುತ್ತೆ. ಅದರ ಬೊಂಬು ಏನಿದೆ ವೇಗವಾಗಿ ಬೆಳೆಯುತ್ತೆ. ಯಾರೆಲ್ಲ ನಮ್ಮ ಮಕ್ಕಳು ಬೆಳಿಬೇಕು ಅಂತ ಉದ್ದ ಬೆಳಿಬೇಕು ಅಂತ ಆಸೆ ಪಡುವಂಥವರು ಈ ಬಿದಿರು ಕಳೆಯನ್ನು ಸಾಂಬಾರನ್ನು ಮಾಡಿ, ಬಿದಿರು ಪಲ್ಯವನ್ನು ಮಾಡಿ ನೋಡಿ. ನಾವು ಬೆಳಗಿಂದ ಹೇಳ್ತಾ ಇದ್ದೀವಿ, ಒಂದು ವಿಡಿಯೋ ಮಾಡಿದ್ದೀವಿ. ಈಗ ಒಂದು ವಿಡಿಯೋ ಲೈವಲ್ಲಿ ಮಾಡ್ತಾಯಿದ್ದೀವಿ. ಇದನ್ನು ನಿಮ್ಮ ಮಕ್ಕಳಿಗೂ ಸಹ ಮಾರ್ಕೆಟಲ್ಲಿ ಸಿಗುತ್ತೆ. ಈಗ ಬಿದಿರು ಕರಳೆ ಹಳ್ಳಿ ಕಡೆ ಹೋದ್ರೂ ಬಿದಿರು ಕರಳೆಯನ್ನು ಹುಡುಕಿ ಕಟ್ ಮಾಡಿ, ಗೊತ್ತಿರೋರಿಗೆ ಹೇಳಿದ್ರೆ ಕಟ್ ಮಾಡಿ ತರ್ತಾರೆ, ಗೊತ್ತಿಲ್ಲದೆ ಗೊತ್ತಾಗಲ್ಲ ಪಾಪ. ನೋಡಿ ಈಗ ಇದಕ್ಕೆ ಸ್ವಲ್ಪ ಸೊಪ್ಪನ್ನೆಲ್ಲ ಸೇರಿಸ್ಕೊತಾ ಇದ್ದೀವಿ. ಕೀರೆ ಸೊಪ್ಪು, ದಂಟಿನ ಸೊಪ್ಪು, ಹಾಗೆ ಸಬ್ಸಿಗೆ ಸೊಪ್ಪು, ನಿಮ್ಮ ಹತ್ರ ನುಗ್ಗೆ ಸೊಪ್ಪಿದ್ರೆ ನುಗ್ಗೆ ಸೊಪ್ಪು, ಇವನ್ನೆಲ್ಲ ಈಗ ಸೊಪ್ಪನ್ನು ಹಾಕೊಬೋದು. ಈಗ ಸ್ವಲ್ಪ ತರಕಾರಿಗಳೆಲ್ಲ ಕೆಳಗಡೆ ಬೆಂದಿದೆ. ಈಗ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ವಿ, ಹಾಗೆ ಸಾಸಿವೆನೂ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಒಗ್ಗರಣೆ ಕೊಡಬೇಕು, ಹಾಗೆ ರೆಡಿ ಆಗ್ತಾ ಇದೆ ಒಗ್ಗರಣೆಗೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಜಜ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಜಜ್ಕೊಂಡು ಹಾಕೊಂತ ಇದ್ದೀವಿ. ನಿಮಗೆ ಐರನ್ ಸಿಗುತ್ತೆ. ಚಪಾತಿ 1 ಸ್ಪೂನಷ್ಟು ಅಥವಾ 1-2 ಸೌಟಷ್ಟು ಸಾಂಬಾರನ್ನು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಒಗ್ಗರಣೆ ಹಾಕೊಬೇಕಲ್ವಾ, ಆಗ ಟೇಸ್ಟು ಡಬಲ್ ಟೇಸ್ಟ್ ಬರುತ್ತೆ ಈ ರೀತಿ ಮಾಡಿದ್ರೆ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡ್ತಾ ಇರಿ ಅಂತ ಹೇಳಿದ್ದು ಇದಕ್ಕೇ. ಯಾಕೆಂದರೆ ಈ ರೀತಿ ಒಗ್ಗರಣೆ ಕೊಡೋದ್ರಿಂದ ಸ್ಪೆಷಲ್ ಆದಂಥ ರುಚಿ ಸಿಗುತ್ತೆ ಸಾಂಬಾರಲ್ಲಿ. ನೋಡಿ ಒಗ್ಗರಣೆ ಹಾಕ್ಕೊಂಡಿದ್ದೀವಿ. ಒಳ್ಳೆ ರುಚಿ, ಒಳ್ಳೆ ಟೇಸ್ಟ್ ಬರುತ್ತೆ ಸ್ನೇಹಿತರೆ. ಕಬ್ಬಿಣವನ್ನೇ ಬಳಸಿದ್ದೀವಿ, ಕಬ್ಬಿಣದ ಬಾಣಲಿ ಇದು. ನೋಡಿ ಅಷ್ಟು ಬಿಸಿ ಇದ್ರೂ ಕೂಡ ಇದು ಇಡೀ ಬಿಸಿ ಆಗಲ್ಲ ಕೈ. ಆದಷ್ಟು ಚಪಾತಿ ಮಾಡಲಿಕ್ಕೆ, ರಾಗಿ ರೊಟ್ಟಿ ಮಾಡಲಿಕ್ಕೆ, ಅಕ್ಕಿ ರೊಟ್ಟಿ ಮಾಡಲಿಕ್ಕೆ, ಈ ಥರ ಒಗ್ಗರಣೆ ಹಾಕ್ಕೊಳ್ಲಿಕ್ಕೆ ಕಬ್ಬಿಣದ ಬಾಣಲಿಯನ್ನು ಬಳಕೆ ಮಾಡಿ. ಯಾಕೆಂದರೆ ನಿಮ್ಮ ದೇಹಕ್ಕೆ ಕಬ್ಬಿಣಾಂಶದ ಅಗತ್ಯ ಇರುತ್ತೆ.
ಸ್ವಲ್ಪನೇ ದೇಹಕ್ಕೆ ಆ ಕಬ್ಬಿಣಾಂಶ ದೇಹಕ್ಕೆ ಹೋಗೋದ್ರಿಂದ ನಮಗೆ ದೇಹದಲ್ಲಿ ಸುಸ್ತಾಗೋದಿಲ್ಲ, ನಿಶಕ್ತಿ ಬರೋದಿಲ್ಲ. ನಾವು ನಾನ್ ಸ್ಟಿಕ್ಕನ್ನು ಬಳಸ್ತಾ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ. ಹಿಂದಿನ ಕಾಲದಲ್ಲಿ ಕಬ್ಬಿಣದ ಬಾಂಡ್ಲಿಗಳನ್ನು ಬಳಸ್ತಾ ಇದ್ರು. ನಾವು ಇವತ್ತು ಕಬ್ಬಿಣದಿಂದ ದೂರ ಆಗ್ತಾ ಇದ್ದೀವಿ. ನೋಡಿ, ನಾವು ಕಬ್ಬಿಣದ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀವಿ. ಇವತ್ತು ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗ್ತವೆ. ಇವು ತೊಗೊಂಬನ್ನಿ, ಒಂದು 250 ರೂಪಾಯಿ 300 ರೂಪಾಯಿ ಆಗ್ಬೋದು, ಏನು ಮಾಡಲಿಕ್ಕಾಗಲ್ಲ. ಈ ರೀತಿ ತಗೊಂಬಂದು ಕಬ್ಬಿಣದ ಬಾಂಡ್ಲಿಗಳನ್ನು ಹೆಚ್ಚಾಗಿ ಬಳಸಿ. ನೋಡಿ ಸ್ನೇಹಿತರೆ, ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಹಾಲನ್ನ ಪೂರ್ತಿ ಕಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಇದು ವೇಸ್ಟ್ ಆಗಿ ಎಲ್ಲೆಲ್ಲೋ ಸೇರ್ಕೊಂಡ್ಬಿಡುತ್ತೆ. ಅದ್ರ ಬದಲು ಈ ರೀತಿ ಕಟ್ ಮಾಡಿಕೊಂಡು ಹಾಕೊಂಡ್ರೆ ಆ ಪೀಸು ಅದರೊಳಗೆ, ಆ ಪ್ಯಾಕೆಟ್ ಒಳಗೆ ಉಳಿಯುತ್ತೆ. ಮತ್ತು ಅದನ್ನು ನಾವು ಡ್ರೈ ವೇಸ್ಟಿಗೆ ಹಾಕ್ಬೋದು. ಇಲ್ಲಾಂದರೆ ಅದು ಹಸಿ ಕಸಕ್ಕೆ ಅಲ್ಲಿ ಇಲ್ಲಿ ಮಿಕ್ಸ್ ಆಗಿ ಪ್ಲಾಸ್ಟಿಕ್ ಮತ್ತೆ ಸೇರ್ಕೊಳ್ಳುತ್ತೆ. ಹಂಗಾಗಿ ನಾವು ಈ ರೀತಿನೇ ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಪೂರ್ತಿ ಅರ್ಧ ಲೀಟರ್ ಹಾಲನ್ನು ಕೂಡ ಹಾಕ್ಕೊಂಡಿದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಹಾಲನ್ನು ಯಾವಾಗ ಹಾಕಬೇಕು ಅಂತ ತುಂಬ ನೀವು ನೋಡ್ತಾ ಇರಿ ಲೈವಲ್ಲಿ ಅಂತ ಹೇಳಿದ್ದೆ ಆಗಲೇ ನಿಮಗೆ. ನೋಡಿ, ಹಾಲನ್ನು ಈಗ ಹಾಕೊತಾ ಇದ್ದೀವಿ. ಯಾವ ಹಂತದಲ್ಲಿ ಯಾವುದನ್ನು ಹಾಕಬೇಕು ಆಗ ಮಾತ್ರ ಹಾಕಬೇಕು. ಬೇರೆ ಟೈಮಲ್ಲಿ ಹಾಕಿದಾಗ ಅದರ ರುಚಿ ಎಲ್ಲ ವ್ಯತ್ಯಾಸ ಆಗಿಬಿಡ್ತದೆ. ನೋಡಿ, ಈಗ ನಾವು ಹಾಲನ್ನು ಹಾಕ್ಕೊಂಡಿದ್ದೀವಿ, ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಂಡಿದ್ದೀವಿ. ಈ ಥರ ದೊಡ್ಡ ಪಾತ್ರೆಗೆ ಅರ್ಧ ಲೀಟ್ರ್ ಹಾಲು. ಸ್ನೇಹಿತರೆ, ನೀವು ನಮ್ಮ ಹೊಸ ಚಾನಲನ್ನು ನೋಡ್ತಾ ಇದ್ದೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಖುಷಿ ಆಗುತ್ತೆ. ನೀವು ನಮ್ಮ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಖುಷಿ ಆಗೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. 1,000 ಸಬ್ಸ್ಕ್ರೈಬರ್ಸ್ ಆದಾಗ ಮಾತ್ರ ನಾವು ಯೂಟ್ಯೂಬಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ. ಹಾಗೆ ಮುದ್ದೆನೇ ಬೇಯ್ತಾ ಇದೆ. ಹಾಗೆ ನೋಡಿ, ಮುದ್ದೆ ಎಷ್ಟು ಚೆನ್ನಾಗಿ ಅದರ ಘಮ ಬರ್ತಾ ಇದೆ. ನೋಡಿ, ಘಮ್ ಅಂತ ಇದೆ ಮುದ್ದೆ. ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಬೇಕು. ಕೆಲವರು ಮುದ್ದೆ ಬೇಯಿಸ್ಲಿಕ್ಕೂ ಬರೋದಿಲ್ಲ. ಅದಕ್ಕೋಸ್ಕರ ನೋಡ್ಕೊಳ್ಳಿ, ಆ ಮುದ್ದೆ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡ್ತೀವಿ. ಇವತ್ತು ನಾವು ಬಿದಿರು ಕಡಲೆ ಸಾಂಬಾರು ನೋಡಿ ರೆಡಿ ಆಗಿಬಿಟ್ಟಿದೆ, ಗಮ್ ಅಂತ ಇದೆ. ಸ್ನೇಹಿತರೆ, ಇನ್ನೊಂದು 5 ನಿಮಿಷ ಬೇಯಬೇಕಿದು. ಈಗ ಮುದ್ದೆ ಬೆಂದು ರೆಡಿ ಇದೆ. ಮುದ್ದೆನ ಕಟ್ಕೊಂಡು ಊಟಕ್ಕೆ ರೆಡಿ ಆಗೋಣ. ಸ್ನೇಹಿತರೆ, ನೀವು ನಮ್ಮ ಹೊಸ ಚಾನಲ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋವನ್ನು ಮುದ್ದೆಯನ್ನು ತಿರುಗಿಸ್ಲಿಕ್ಕೆ ಸಾಧ್ಯ. ಈಗ ಉತ್ತರ ಕರ್ನಾಟಕದವರು ಹೆಂಗೆ ಜೋಳದ ರೊಟ್ಟಿ ತಡ್ತಾರೋ ಅವ್ರಿಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿರ್ತದೆ. ಅದು ಆ ರೀತಿಯೆಲ್ಲ ತಟ್ಟಿ ಅವರು ಮುದ್ದೆಯನ್ನು ಜೋಳದ ರೊಟ್ಟಿಯನ್ನು ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಈ ಕಡೆ ಬೆಂಗಳೂರು, ರಾಮನಗರ, ಮೈಸೂರು, ಚನ್ನಪಟ್ಟಣ, ಈ ಮಂಡ್ಯ, ಈ ಸುತ್ತಮುತ್ತ ರಾಗಿ ಮುದ್ದೆಯನ್ನು ಜಾಸ್ತಿ ಬಳಸ್ತಾರೆ ದಕ್ಷಿಣ ಕರ್ನಾಟಕದವರು. ಅದು ಮುದ್ದೆ ಮಾಡೋದು ಗೊತ್ತಿರಬೇಕು. ನೋಡಿ, 1 ಕೋಲ್ ಬೇಕಾ, 2 ಕೋಲ್ ಬೇಕಾ, ಯಾವ ರೀತಿ ಬಿಸಿ ಪಾತ್ರೆ, ಯಾವ ರೀತಿ ಅದನ್ನು ಕಂಟ್ರೋಲ್ ತೊಗೊಬೇಕು, ಯಾವ ರೀತಿ ನಾವು ಮುದ್ದೆಯನ್ನು ಮಾಡಬೇಕು, ಅದು ಒಂದು ಕಲೆ. ಆಯಿತಾ? ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಮುದ್ದೆಯನ್ನು ಬಳಸ್ತಾರೆ. ಈಗ ನಾವು ಬಿದಿರು ಕಳೆ ಸಾಂಬಾರಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಮುದ್ದೆ. ನೋಡಿ, ಮುದ್ದೆಯನ್ನು ಮಾಡ್ತಾಯಿದ್ರು, ರಾಗಿ ಮುದ್ದೆ. ಮುದ್ದೆ ತಿಂದೆ ರೈಸು ಕೂಡ ಮಾಡ್ಕೊಂಡು ಊಟ ಮಾಡ್ಬೋದು. ರೈಸ್ಗೂ ತುಂಬ ಚೆನ್ನಾಗಿ. ಕೆಲವರು ಮುದ್ದೆ ತಿನ್ನೋದಿಲ್ಲ, ಕೆಲವರು ಅಭ್ಯಾಸ ಇರೋದಿಲ್ಲ ಕೆಲವ್ರಿಗೆ. ಅಂಥವ್ರು ಬೇಕಾದರೆ ನೀವು ಸಾಂಬಾರು ಜೊತೆಗೆ ನೀವು ರೈಸ್ ಮಾಡ್ಕೊಬೋದು, ಚಪಾತಿ ಮಾಡ್ಕೊಬೋದು, ರೊಟ್ಟಿಗಳನ್ನು ಮಾಡ್ಕೊಬೋದು, ಅಥವಾ ಜೋಳದ ರೊಟ್ಟಿನೇ ಬೇಕಾದ್ರೆ ಮಾಡ್ಬೋದು. ಅದ್ರ ಜೊತೆಗೆ ಈ ಸಾಂಬಾರನ್ನು ಅಂಟದೇ ಇಲ್ಲ ಕೈಗೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಚೆಕ್ ಮಾಡಿದಾಗ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗ್ತಾ ಇದೆ. ಚೆನ್ನಾಗಿ ಬೆಂದಿದೆ ಅಂತ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೀರಿ. ಈಗ ಸಾಂಬಾರು ಹಾಕೋಣ. ಇದಕ್ಕೆ ಸೌಟಲ್ಲಿ ಸಾಂಬಾರು ಹಾಕೋದಕ್ಕೆ ಕೆಳಗಡೆಯಿಂದ ಹಾಕಿ, ಪಲ್ಯ ಎಲ್ಲ ಬರಲಿ, ಕಾಳುಗಳೆಲ್ಲ ಬರಲಿ. ಅದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಹಾಕಿ. ಬಿದಿರು ಕಡಲೆ ಸಾಂಬಾರು ಯಾವ ರೀತಿ ಇದೆ, ಒಂದು ಕಡೆ ಕಾಳು ಹಾಕು, ಒಂದು ಕಡೆ ಸಾಂಬಾರು ಹಾಕು. ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆಯಲ್ಲೇ ಮಾಡಿರೋಂಥದ್ದು, ಯಾವುದೇ ಬಣ್ಣ ಆಗಲಿ, ಯಾವುದೇ ಕಲರ್ ಹಾಕಿಲ್ಲ, ಏನೂ ಇಲ್ಲ, ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಸ್ನೇಹಿತರೆ, ಇದು ಬಿದಿರು ಕಳೆ ಸಾಂಬಾರ್ ನೋಡ್ತಾ ಇದ್ದೀರಾ. ಬಿಸಿ ಬಿಸಿ ಮುದ್ದೆ, ಈ ಕಡೆ ಬಿದಿರು ಕಳೆ ಸಾಂಬಾರ್, ಭಾಳ ವಿಶೇಷವಾಗಿ ಮಾಡುವಂಥ ಈ ಒಂದು ಸಾಂಬಾರು. ಅದಕ್ಕೋಸ್ಕರನೇ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಲಾಂಗ್ ಆದರೂ ಪರವಾಗಿಲ್ಲ ಅಂತ ಮಾಡಿದ್ದೇವೆ. ಸ್ನೇಹಿತರೆ,
ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ನ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಬಿದಿರು ಕಳೆ ಸಾಂಬಾರು ಬೆಳೆಯುವಂಥ ಮಕ್ಕಳಿಗೆ ಹೈಟ್ ಬೆಳವಣಿಗೆಗೆ ತುಂಬ ಒಳ್ಳೆಯದು, ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದು ಬಿದಿರು ಕಳೆ ಸಾಂಬಾರು ಭಾಳ ವಿಶೇಷದಲ್ಲಿ ತಿಂಗಳಿಗೊಂದ್ಸಲ 6 ತಿಂಗಳಿಗೊಂದ್ಸಲ ಮಾಡುವಂತಹ ಈ ಒಂದು ಸಾಂಬಾರು ಬಗ್ಗೆ ಪೂರ್ತಿ ವಿಡಿಯೋವನ್ನು ಮಾಡಿದ್ದೇವೆ. ಪೂರ್ತಿಯಾಗಿ ನೋಡಿ, ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ಶೇರ್ ಮಾಡಿ. ಇದು ಸೂಪರ್ ಮಾರ್ಕೆಟಲ್ಲಿ, ಕೆಲವು ಮಾರ್ಕೆಟ್ಗಳಲ್ಲಿ ಇದು ಸಿಗುತ್ತೆ, ಹಳ್ಳಿ ಕಡೆನೂ ಬಿದಿರು ಕಳೆ ಸಿಗುತ್ತೆ. ವಿಚಾರಿಸಿ ತಂದು ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗುತ್ತೆ. ಕಿಡ್ನಿ ಸ್ಟೋನ್ ಆಗೋದಿಲ್ಲ. ಜೀವನ ಪರ್ಯಂತ ಕಿಡ್ನಿ ಸ್ಟೋನ್ ಆಗಬಾರ್ದಂದ್ರೆ ತಿಂಗಳಿಗೊಂದ್ಸಲ ಅಥವಾ 6 ತಿಂಗಳಿಗೊಂದ್ಸಲ ಈ ರೀತಿಯ ಬಿದಿರು ಕಳೆಯನ್ನು ತಂದು ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಭಾರಿ ಬದಲಾವಣೆ ಆಗುತ್ತೆ. ಸ್ನೇಹಿತರೆ, ನಮ್ಮ ಹೊಸ ಚಾನಲ್ ಆಗಿರುವ ಕಾರಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.